ನಮಸ್ಕಾರ. ನಾನು ಶ್ರೀಮತಿ ಅನಿತಾ ಸುಪ್ರಿಯಾ, ಕನ್ನಡ ಭಾಷಾ ಶಿಕ್ಷಕರು, MDES. ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ಒಂದು ಅವಧಿಯಲ್ಲಿ ನಾವೆಲ್ಲರೂ ಗೀತನಾಟಕ ಎಂದರೇನು, ಗೀತನಾಟಕದ ವೈಶಿಷ್ಟ್ಯ ಎಂತಹದ್ದು, ಗೀತನಾಟಕ ಪ್ರಕಾರದಲ್ಲಿ ರಚಿಸಿರುವ ಶಬರಿ ಪಾಠದ ರಚನಾಕಾರರಾದ ಪೂತಿ ನರಸಿಂಹಾಚಾರ್ಯರ ಕಿರು ಪರಿಚಯವನ್ನು ಮಾಡಿಕೊಂಡಿದ್ದೇವೆ. ಒಂದು ವಿಡಿಯೋ ಮೂಲಕ ಶಬರಿ ಪಾಠದ ಸಂಪೂರ್ಣ ಸಾರಾಂಶವನ್ನು ನಾವೆಲ್ಲರೂ ಸರಳವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಶಬರಿ ಪಾಠದ ಪ್ರಮುಖ ಸಂಗತಿಗಳೆಂದರೆ ರಾಮನಿಗಾಗಿ ಕಾದಿರುವ ಶಬರಿ, ರಾಮ ಲಕ್ಷ್ಮಣರು ಸೀತೆಗಾಗಿ ಪರಿತಪಿಸುವ ರೀತಿ, ಲಕ್ಷ್ಮಣನು ರಾಮನನ್ನು ಸಂತೈಸುವ ಬಗೆ, ರಾಮ ಲಕ್ಷ್ಮಣರು ಶಬರಿಯನ್ನು ಕಂಡ ರೀತಿ, ಶಬರಿಯು ರಾಮನಿಗಾಗಿ ಮಾಡಿಕೊಂಡಿದ್ದ ಸಕಲ ಸಿದ್ಧತೆಗಳು ಮತ್ತು ಶಬರಿಯು ರಾಮ ಲಕ್ಷ್ಮಣ ಮತ್ತು ಶಬರಿಯ ಸಮಾಗಮ, ಮೇಳದವರ ಹಾಡು, ಶಬರಿಯ ಧನ್ಯತಾ ಭಾವ, ರಾಮ ಲಕ್ಷ್ಮಣ ಮತ್ತು ಶಬರಿಯ ನಡುವೆ ನಡೆದ ಸಂಭಾಷಣೆ, ಶಬರಿಯ ಮೋಕ್ಷ ಮುಂತಾದವುಗಳ ಬಗ್ಗೆ ನಾವೆಲ್ಲರೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಅಂತೆಯೇ ಮಕ್ಕಳ, ನೀವೆಲ್ಲರೂ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಅರ್ಥ ಮಾಡಿಕೊಂಡಿದ್ದೀರಾ ಎಂದು ಭಾವಿಸುತ್ತೇನೆ. ಹೌದು ಮಕ್ಕಳ, ಈ ದಿನದ ಅವಧಿಯಲ್ಲಿ ಶಬರಿ ಪಾಠಕ್ಕೆ ಸಂಬಂಧಿಸಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡುತ್ತಿದ್ದೇನೆ. ತಾವೆಲ್ಲರೂ ಪ್ರಶ್ನೋತ್ತರಗಳನ್ನು ವೀಕ್ಷಿಸಿ ನೋಟ್ಸ್ ಸಿದ್ಧ ಮಾಡಿಕೊಳ್ಳಿರಿ. ಮೊದಲಿಗೆ ಲೇಖಕರ ಪರಿಚಯ. ಗದ್ಯಭಾಗ 2, ಶಬರಿ. ಲೇಖಕರ ಪರಿಚಯ. ಪೂತಿನ ಪುರೋಹಿತ ತಿರುನಾರಾಯಣ ಅಯ್ಯಂಗರ್ ನರಸಿಂಹಾಚಾರ್. ಇವರು ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ 1905ರಲ್ಲಿ ಜನಿಸಿದರು. ಶಬರಿ, ಗೋಕುಲ ನಿರ್ಗಮನ, ವಿಕಟಕವಿ ವಿಜಯ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ರಚಿಸಿರುವ ಶ್ರೀ ಹರಿಚರಿತೆ ಕಾವ್ಯಕ್ಕೆ ಪಂಪ ಪ್ರಶಸ್ತಿ, ಹಂಸದಮಯಂತಿ ಮತ್ತು ಇತರ ರೂಪಕಗಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿವೆ. ವಿದ್ವಾಂಸರಾದ ಪೂತಿನರವರು ಅನೇಕ ಶಬ್ದಕೋಶಗಳು ಮತ್ತು ನಿಘಂಟುಗಳ ರಚನೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಶ್ರೀರಾಮನ ತಂದೆಯ ಹೆಸರೇನು? ಶ್ರೀರಾಮನ ತಂದೆಯ ಹೆಸರು ದಶರಥ. ಮಕ್ಕಳೇ, ಎರಡನೆಯ ಪ್ರಶ್ನೆ, ಶ್ರೀರಾಮನಿಗೆ ಸಮರ್ಪಿಸಲು ಶಬರಿಯು ಏನನ್ನು ಸಂಗ್ರಹಿಸಿದ್ದಳು? ಶ್ರೀರಾಮನಿಗೆ ಸಮರ್ಪಿಸಲು ಶಬರಿಯು ಪರಿಮಳ ಬೀರುವ ಹೂವುಗಳು, ಮಧುಪರ್ಕ ಮತ್ತು ರುಚಿಕರ ಹಣ್ಣು ಹಂಪಲುಗಳನ್ನು ಸಂಗ್ರಹಿಸಿದ್ದಳು. ಮೂರನೆಯ ಪ್ರಶ್ನೆ, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಉತ್ತರ, ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಶಬರಿ. ನಾಲ್ಕನೆಯ ಪ್ರಶ್ನೆ, ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ಕಬಂದ ಎಂಬ ಹೆಸರಿನ ರಾಕ್ಷಸ ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದರು. ಐದನೆಯ ಪ್ರಶ್ನೆ, ಶಬರಿ ಗೀತನಾಟಕದ ಕರ್ತೃ ಯಾರು? ಶಬರಿ ಗೀತನಾಟಕದ ಕರ್ತೃ ಪೂತಿ ನರಸಿಂಹಾಚಾರ್. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ 3-4 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳು. ಮೊದಲನೆಯ ಪ್ರಶ್ನೆ, ರಾಮನು ಗಿರಿವನವನ್ನು ಏನೆಂದು ಪ್ರಾರ್ಥಿಸಿದನು? ಉತ್ತರ, ಗಿರಿವಲೇನೆ ನಾನು ನಿಮ್ಮನ್ನು ಬೇಡಿಕೊಳ್ಳುವೆ, ಹೇಳಿರಿ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರಕುವಳೆ, ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವಿರಾ, ನನ್ನ ಹೃದಯದ ದುಃಖ ನಾಶವಾಗುತ್ತಿಲ್ಲವಲ್ಲ ಎಂದು ರಾಮನು ಗಿರಿವನಗಳನ್ನು ಪ್ರಾರ್ಥಿಸಿದನು. ಎರಡನೆಯ ಪ್ರಶ್ನೆ, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ತಿಳಿಸಿ.
ಸೀತೆಯನ್ನು ಹುಡುಕುತ್ತಾ ಪರಿತಪಿಸುತ್ತಿದ್ದ ಅಣ್ಣನಾದ ರಾಮನಿಗೆ ಲಕ್ಷ್ಮಣನು, ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗೆಡಲು ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯಗೆಡಲು ಲೋಕಕ್ಕೆ ಸ್ಥೈರ್ಯವನ್ನು ನೀಡುವವರು ಯಾರು ಎಂದು ಹೇಳುತ್ತಾ ಲಕ್ಷ್ಮಣನು ಮಕ್ಕಳೇ, ಮೂರನೆಯ ಪ್ರಶ್ನೆ, ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳೇನು? ಉತ್ತರ: ಪರಿಮಳ ಬೀರುವ ಹೂವುಗಳು, ಜೇನುತುಪ್ಪ, ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯ ಹಾಗೂ ಬಗೆ ಬಗೆಯಾದ ಹಣ್ಣುಗಳನ್ನು ಸಂಗ್ರಹಿಸಿ ಶಬರಿಯು ರಾಮನ ಸ್ವಾಗತಕ್ಕಾಗಿ ಸಿದ್ಧ ಮಾಡಿಕೊಂಡಿದ್ದಳು. ನಾಲ್ಕನೆಯ ಪ್ರಶ್ನೆ, ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿರಿ. ಉತ್ತರ: ರಾಮ ಲಕ್ಷ್ಮಣರನ್ನು ಕಂಡು ಶಬರಿಯು ಬೆರಗಾದಳು. ಅವರ ಹತ್ತಿರಕ್ಕೆ ಹೋಗಿ ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಗಳನ್ನು ಕಣ್ಣಿಗೆ ಹೊತ್ತಿಕೊಂಡಳು. ಬಗೆ ಬಗೆಯ ಸುವಾಸನೆಯ ಹೂಗಳಿಂದ ಕೂಡಿದ ಮಾಲೆಯನ್ನು ಕೊರಳಿಗೆ ಹಾಕಿ ಸಂತೋಷಪಟ್ಟಳು. ಜಗದಲ್ಲಿ ಇದರಂತಹ ರುಚಿಯಾದ ಹಣ್ಣಿಲ್ಲ, ನಿಮಗೆಂದೇ ತಂದೆನು ಎಂದು ಹೇಳುತ್ತಾ ರುಚಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. ಮಕ್ಕಳೇ, ಐದನೆಯ ಪ್ರಶ್ನೆ, ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು? ಉತ್ತರ: ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ, ನಾವು ನಿನ್ನ ಪ್ರೀತಿಯ ಸ್ವಾಗತದಿಂದ ಸಂತಸಗೊಂಡೆವು. ನಿನ್ನ ಸುಖದಲ್ಲಿ ನಮ್ಮ ಸುಖವನ್ನು ಕಂಡೆವು. ಕಣ್ಣಿಗೆ ಕಾಣದ ಆನಂದವನ್ನು ಅನುಭವಿಸುವ ಪುಣ್ಯ ನಮ್ಮದಾಯಿತು. ನಾವು ನಿನಗೆ ಎಂದೆಂದಿಗೂ ಋಣಿಗಳು ಎಂದು ಹೇಳಿದರು. ಪ್ರೀತಿಯ ಮಕ್ಕಳೇ, 3-4 ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸಿದ್ದೀರಿ. ಈಗ 8-10 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡುವ. ಮೊದಲನೆಯ ಪ್ರಶ್ನೆ, ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿರಿ. ಉತ್ತರ: ತನ್ನ ಆಶ್ರಮಕ್ಕೆ ಬಂದ ರಾಮ ಲಕ್ಷ್ಮಣರನ್ನು ಶಬರಿಯು ಆದರದಿಂದ ಬರಮಾಡಿಕೊಂಡು ತಾನು ಬಡವಿಯಾಗಿದ್ದರೂ ಸಹ ವಿಧ ವಿಧವಾಗಿ ಅವರನ್ನು ಸತ್ಕರಿಸುತ್ತಾಳೆ. ಅವಳ ಸೇವೆಯಿಂದ ರಾಮನು ಪ್ರಸನ್ನನಾಗುತ್ತಾನೆ. ರಾಮನನ್ನು ಕಂಡು ಪರಮಸುಖಿ ಎಂದು ಶಬರಿಯು ನರ್ತಿಸುತ್ತಾಳೆ. ನಾನು ಬಡವಿ, ನನ್ನ ಮೇಲೆ ಮರುಕಪಟ್ಟು ಬಂದೀರಾ ಎಂದು ಕಣ್ಣು ತುಂಬಿಕೊಂಡು ಕೇಳುತ್ತಾಳೆ. ಶ್ರೀರಾಮನು, ನಿನ್ನಲ್ಲಿ ಯಾವುದೇ ಕೊರತೆಯಿಲ್ಲ. ನಿನ್ನ ಆಶ್ರಮ ನಮ್ಮ ಅರಮನೆಗಿಂತ ಅಂದವಾಗಿದೆ. ನನ್ನ ಮನೆಯಂತೆ ನನಗೆ ಅನಿಸುತ್ತಿದೆ ಎಂದು ಹೇಳಲು ಶಬರಿಯು, ನಿನ್ನ ಮಾತುಗಳು ನಿನ್ನಂತೆಯೇ ಸುಂದರ ಹಾಗೂ ಉದಾರವಾಗಿವೆ. ನಾನು ಧನ್ಯಳಾದೆ. ನಾನು ಮಾಡಿದ ಗುರುಪೂಜೆ ಇಂದು ಫಲಿಸಿತು ಎನ್ನಲು ರಾಮನು, ನಾನು ನಿಮ್ಮ ಗುರುಗಳ ಮಹಿಮೆಯನ್ನು ಬಲ್ಲೆನು. ನೀನು ಶುದ್ಧ ಪ್ರೇಮಮೂರ್ತಿಯಾಗಿದ್ದೀಯ. ಇಂದು ನಮಗೆ ಸುದಿನ ಎನ್ನಲು ಶಬರಿಯ ಚಿಂತೆ ಹಿಂಗಿ ಹೋಯಿತು. ಮಕ್ಕಳೇ, 8-10 ವಾಕ್ಯದ ಎರಡನೆಯ ಪ್ರಶ್ನೆ, ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ತಿಳಿಸಿರಿ. ಉತ್ತರ: ಬಡವಿಯಾದ ತನ್ನ ಆಶ್ರಮಕ್ಕೆ ರಾಮಲಕ್ಷ್ಮಣರು ಬರುತ್ತಾರೆ ಎಂಬುದಾಗಿ ಋಷಿಗಳು ಹೇಳಿದಾಗ ಶಬರಿಗೆ ನಂಬಲಾಗುತ್ತಿಲ್ಲ. ರಾಮ ಲಕ್ಷ್ಮಣರು ಶಬರಿಯ ಆಶ್ರಮಕ್ಕೆ ಬರಲು ಬೆರಗಿನಿಂದ ಸಂತೋಷಗೊಳ್ಳುತ್ತಾಳೆ. ರಾಮನನ್ನು ಮುಟ್ಟಿ ಅವನ ಪಾದಕ್ಕೆ ನಮಸ್ಕರಿಸಿ ಕೈಗಳನ್ನು ಕಣ್ಣಿಗೆ ಹೊತ್ತಿಕೊಂಡು ಧನ್ಯತಾಭಾವದಿಂದ ಕಣ್ಣೀರು ಸುರಿಸುತ್ತಾಳೆ. ಪರಿಮಳ ಬೀರುವ ಹೂಗಳಿಂದ ಮಾಡಿದ ಮಾಲೆಯನ್ನು ರಾಮನ ಕೊರಳಿಗೆ ಹಾಕುತ್ತಾಳೆ. ಮಧುಪರ್ಕದಿಂದ ಮಾಡಿದ ಪಾನಕವನ್ನು ನೀಡುತ್ತಾಳೆ. ಜಗತ್ತಿನಲ್ಲಿ ಇಷ್ಟು ರುಚಿಕರವಾದ ಹಣ್ಣುಗಳು ಮತ್ತೊಂದಿಲ್ಲ ಎಂದು ಹಣ್ಣುಗಳನ್ನು ನೀಡುತ್ತಾಳೆ. ಶಬರಿಯ ಸೇವೆಯಿಂದ ರಾಮನು ಪ್ರಸನ್ನನಾದನು. 8-10 ವಾಕ್ಯದ ಮೂರನೆಯ ಪ್ರಶ್ನೆ,
ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ? ಉತ್ತರ: ರಾಮನನ್ನು ನೋಡಬೇಕೆಂದು ಶಬರಿಯ ಆಸೆಯಾಗಿತ್ತು. ಶಬರಿಯ ಆಸೆಯನ್ನು ಮಹಾಮಹಿಮರಾದ ಮಾತಗ ಋಷಿಗಳು ತಿಳಿದಿದ್ದರು. ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಬಂದೇ ಬರುತ್ತಾರೆ, ನಿನ್ನ ಆಸೆ ನೆರವೇರುತ್ತದೆ ಎಂದಿದ್ದರು. ಅವರ ಮಾತಿನಂತೆ ರಾಮ ಲಕ್ಷ್ಮಣರು ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ. ಅನೇಕ ವರ್ಷಗಳಿಂದ ರಾಮನ ಪೂಜೆಯನ್ನು ಮಾಡುತ್ತಾ ಅವನ ದರ್ಶನಕ್ಕಾಗಿ ಕಾದು ಕುಳಿತಿದ್ದ ಶಬರಿಗೆ ರಾಮನ ದರ್ಶನವಾಯಿತು. ಅವಳ ಬಹುದಿನದ ಆಸೆ ಈಡೇರಿತು. ರಾಮ ಲಕ್ಷ್ಮಣರನ್ನು ಸತ್ಕರಿಸಿ ಸಂಭ್ರಮ ಪಟ್ಟಳು. ರಾಮನು ಅವಳ ಸೇವೆಯನ್ನು ಮೆಚ್ಚಿ ಪ್ರಸನ್ನನಾದನು. ಹೀಗೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ನಿಜವಾಯಿತು. ಪ್ರೀತಿಯ ಮಕ್ಕಳೇ, ಈಗ ಸಂದರ್ಭ ಸಹಿತ ವಿವರಿಸಿರಿ. ಮೊದಲನೇದು, ಆವುದಿ ಮರುಳು ನಮ್ಮೆಡೆಗೆ ಬರುತ್ತಿಹುದು. ಸಂದರ್ಭ: ಈ ಮಾತನ್ನು ಪೂತಿ ನರಸಿಂಹಾಚಾರ್ ಅವರು ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಸೀತೆಯ ಅಪಹರಣದ ನಂತರ ಶೋಕದಲ್ಲಿ ಮುಳುಗಿದ್ದ ರಾಮ ಲಕ್ಷ್ಮಣರು ಸೀತೆಯನ್ನು ಹುಡುಕುತ್ತಾ ತಪಸ್ವಿ ಧನುವಿನ ಸೂಚನೆಯಂತೆ ಮತಂಗಾಶ್ರಮವನ್ನು ಪ್ರವೇಶಿಸುವ ಸಂದರ್ಭದಲ್ಲಿ ಎದುರಿಗೆ ಬರುತ್ತಿದ್ದ ಶಬರಿಯನ್ನು ನೋಡಿ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ರಾಮನ ಬರುವಿಕೆಗಾಗಿ ಕಾದು ಕಾತರಿಸಿ ಬಳಲಿ ಶಬರಿಯು ಮರುಳಳಂತೆ ಆಗಿದ್ದಳು. ಆದ್ದರಿಂದ ಅವಳನ್ನು ನೋಡಿದ ತಕ್ಷಣ ರಾಮನಿಗೆ ಹಾಗೇ ಅನಿಸಿತು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಎರಡನೆಯ ಸಂದರ್ಭ: ನಾಚುತಿಹನಿ ಪೂಜೆಯ ನಲುಮೆಯಿಂದ. ಸಂದರ್ಭ: ಈ ಮಾತನ್ನು ಪೂತಿ ನರಸಿಂಹಾಚಾರ್ ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ತನ್ನಿಂದ ಯಾವುದೇ ಉಪಕಾರ ಇಲ್ಲದಿದ್ದರೂ ತನಗಾಗಿ ಕಾದು ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಿರುವ ಶಬರಿಯನ್ನು ಕಂಡು ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ರಾಮನನ್ನು ಭಕ್ತಿಯಿಂದ ಪೂಜಿಸುವ, ಪ್ರೀತಿಯಿಂದ ಕಾಣುವ ವೃದ್ಧೆಯಾದ ಶಬರಿಯನ್ನು ಕಂಡು ನನಗೆ ನಾಚಿಕೆಯಾಗುತ್ತದೆ ಎನ್ನುವ ರಾಮನ ಮಾತಿನಲ್ಲಿ ಶಬರಿಯ ನಿಸ್ವಾರ್ಥ ಭಾವನೆ ಎದ್ದು ಕಾಣುತ್ತದೆ. ಮಕ್ಕಳೇ, ಮೂರನೆಯ ಸಂದರ್ಭ: ತಾಯಿ ದಾರಿಗರಿಗೆ ಬೀಡಿಲ್ಲಿ ದೊರೆಯುವುದೇ. ಸಂದರ್ಭ: ಈ ಮಾತನ್ನು ಪೂತಿ ನರಸಿಂಹಾಚಾರ್ ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಮತಂಗಾಶ್ರಮಕ್ಕೆ ಬಂದ ರಾಮನು ಶಬರಿಯನ್ನು ಕಂಡು ಈ ರೀತಿಯಾಗಿ ಹೇಳುತ್ತಾನೆ. ಸ್ವಾರಸ್ಯ: ರಾಮನ ಬರುವಿಕೆಗಾಗಿ ಕಾದು ಕುಳಿತ ಶಬರಿಯನ್ನು ಅದರ ಅರಿವಿಲ್ಲದೆ ದಾರಿಹೋಕರಾದ ನಮಗೆ ಇಲ್ಲಿ ಉಳಿಯಲು ಸ್ಥಳ ದೊರಕುವುದೇ ಎಂದು ಕೇಳುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ನಾಲ್ಕನೆಯ ಸಂದರ್ಭ: ರೂಪಿನಂತೆ ಮಾತು ಕೂಡ ಏನಿತುದರವಾಗಿದೆ. ಸಂದರ್ಭ: ನಾಲ್ಕನೆಯದು, ರೂಪಿನಂತೆ ಮಾತು ಕೂಡ ಏನಿತುದರವಾಗಿದೆ. ಸಂದರ್ಭ: ಈ ಮಾತನ್ನು ಪೂತಿ ನರಸಿಂಹಾಚಾರ್ ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಶಬರಿಯ ಅತಿಥಿ ಸತ್ಕಾರದ ಪರಿಯನ್ನು ಕಂಡ ರಾಮನು ನಿನ್ನ ಅತಿಥಿ ಸತ್ಕಾರದ ಪರಿಯು ಅಯೋಧ್ಯೆಯ ಅರಮನೆಯ ಸತ್ಕಾರಕ್ಕಿಂತ ಮಿಗಿಲಾಗಿದೆ ಎಂದು ಹೇಳುತ್ತಾನೆ. ಸ್ವಾರಸ್ಯ: ರಾಮನ ಮಾತುಗಳನ್ನು ಕೇಳಿದ ಶಬರಿಯು ನಿನ್ನ ಮಾತುಗಳು ನಿನ್ನ ರೂಪಿನಂತೆಯೇ ಸುಂದರವಾಗಿದೆ ಎಂದು ಹೇಳುತ್ತಾಳೆ. ಇಲ್ಲಿನ ರಾಮನ ವ್ಯಕ್ತಿತ್ವವನ್ನು ಲೇಖಕರು ವರ್ಣಿಸಿದ್ದಾರೆ. ಮಕ್ಕಳೇ, ಕೊನೆಯ ಸಂದರ್ಭ ಐದನೆಯದು, ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು. ಐದನೆಯ ಸಂದರ್ಭ: ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕರುಕ ಕಾಣರು. ಸಂದರ್ಭ: ಈ ಮಾತನ್ನು ಪೂತಿ ನರಸಿಂಹಾಚಾರ್ ಬರೆದಿರುವ ಶಬರಿ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ರಾಮನ ದರ್ಶನದಿಂದ ಸಂತುಷ್ಟಳಾದ ಶಬರಿಯು ಮುಕ್ತಿಯನ್ನು ಹೊಂದುವುದಕ್ಕಾಗಿ ಅಗ್ನಿಪ್ರವೇಶ ಮಾಡಿದ ಸಂದರ್ಭದಲ್ಲಿ ರಾಮನು ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಬೆಳಕಿಗೆ ಒಲಿದವರು ಉರಿಯುವ ಬತ್ತಿಯ ಕಪ್ಪನ್ನು ನೋಡುವುದಿಲ್ಲ ಎಂಬ ಮಾತು ಶಬರಿಯ ರಾಮಭಕ್ತಿಯ ಉತ್ತುಂಗವನ್ನು ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ನಿರೂಪಿಸುತ್ತದೆ. ಮಕ್ಕಳೇ, ಈಗ ವಂದಿಸಿ ಬರೆಯಿರಿ. ಭಾಗ ವಂದಿಸಿ ಬರೆದಿದ್ದೇವೆ. ಮತಂಗ ಆಶ್ರಮ
ಪೂತಿನ, ಮೇಲುಕೋಟೆ, ದಶರಥ, ರಾಮ, ಚಿತ್ರಕೂಟ, ಪರ್ವತ, ಭೂಮಿಜಾತೆ, ಸೀತೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಶಬರಿ ಪಾಠಕ್ಕೆ ಸಂಬಂಧಿಸಿದಂತೆ ಎಲ್ಲ ಪ್ರಶ್ನೋತ್ತರಗಳನ್ನು ವೀಕ್ಷಿಸಿ ನೋಟ್ಸನ್ನು ಸಿದ್ಧ ಮಾಡಿಕೊಂಡಿದ್ದೀರಾ ಎಂದು ಭಾವಿಸುತ್ತೇನೆ. ಈ ವಿಡಿಯೋವನ್ನು ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.